ನಮಸ್ಕಾರ ಸ್ನೇಹಿತರ. ನಮ್ಮ ಲೆಫ್ಟಿಸ್ಟ್ಗಳಿಗೆ ಬಹುಶಃ ಕಾಯಿಮೆಣಸನ್ನು ಬಾಯಿಯಲ್ಲಿ ಇಟ್ಟುಕೊಂಡಂತೆ ಆಗಿರಬಹುದು ಅಲ್ವಾ ಸ್ನೇಹಿತರ. ಡಾಕ್ಟರ್ ಬ್ರೋರವರು ಈ ಹಿಂದೆ ಅಪ್ಲೋಡ್ ಮಾಡಿದ್ದ ವಿಡಿಯೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರ. ಮುಂದಿನ ವಿಡಿಯೋದಲ್ಲಿ ಏನು ಇರುತ್ತದೆ ಎಂಬುದನ್ನು ನೋಡಿಕೊಂಡು ಬರೋಣ ಬನ್ನಿ. ನೀವಲ್ಲಿ ನೋಡ್ತಾ ಇರೋದು ಬರೀ ರಾಮನ ದೇವಸ್ಥಾನ ಅಲ್ಲ, ಸತತ 400ರಿಂದ 500 ವರ್ಷಗಳ ಕಾಲ 4 ಲಕ್ಷಕ್ಕೂ ಅಧಿಕ ಜನರ ತ್ಯಾಗ. ರಾಮ ಮಂದಿರ ನಿರ್ಮಾಣ ಮಾಡಕ್ಕೆ ಒಂದೇ ಒಂದು ಸಿಮೆಂಟ್ ಆಗ್ಲಿ, ಒಂದೇ ಒಂದು ಕಬ್ಬಿಣದ ಪೀಸ್ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ. ಬರೀ ಒಂದು ಕಲ್ಲಿಂದ ಕಲ್ಲು ಇಂಟರ್ಲಾಕ್ ಮಾಡಿ ಈ ಪಾಟಿ ದೇವಸ್ಥಾನ ಹೇಳಲೇಬೇಕು. ಗಟ್ಟಿಯಾಗಿ ಹೇಳಿ, ಜೈ ಸೀತಾರಾಮ್. ಸ್ನೇಹಿತರ, ಇವತ್ತು ಒಂದು ವಿಡಿಯೋದಲ್ಲಿ 2 ವಿಚಾರದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಬಂಧುಗಳ. ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಡಾಕ್ಟರ್ ಬ್ರೋ, ಅಂದರೆ ನಿಮ್ಮ ಮನೆಯ ಮಗನಂತೆ ಇರುವ ಯುವಕ ಎಲ್ಲೋ ಒಂದು ಕಡೆ ಕಠಿಣ ಪರಿಶ್ರಮ ಮತ್ತು ತನ್ನ ಸರಳತೆಯಿಂದಾಗಿ ಬಹಳಷ್ಟು ಎತ್ತರಕ್ಕೆ ಹೋಗಿಬಿಟ್ಟರು. ಅದನ್ನು ಸಹಿಸದ ಕೆಲವು ಲೆಫ್ಟಿಸ್ಟ್ಗಳು ಮಾತ್ರ ಇವರ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಬರುತ್ತಿದ್ದಾರೆ ಬಂಧುಗಳ. ಚೈನಾದ ಸ್ಟೇಟ್ಮೆಂಟ್ ಬಗ್ಗೆ ಈ ಹಿಂದೆನೇ ವಿಡಿಯೋ ಮಾಡಿದ್ದೆ, ಖಂಡಿತವಾಗಿಯೂ ನೀವು ನೋಡಿರ್ಬೋದು. ಆದರೆ ಈಗ ಉರಿ ಬರಲು ಕಾರಣವೇನೆಂದು ಕೇಳಿದರೆ ಅಯೋಧ್ಯೆ. ಹೌದು, ರಾಮ ಮಂದಿರ ಇನ್ನೇನು 12 ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಅದನ್ನು ಡಾಕ್ಟರ್ ಬ್ರೋರವರು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ಕಂಡು ಕೆಲವರು ಉರಿದುಕೊಳ್ಳುತ್ತಿರುವ ಸಂಗತಿ ಅಂತೂ ಬಹಳ ಅಸಹ್ಯವಾಗಿದೆ. ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ವೈಭವೋಪೇತ ಮಂದಿರ ಅಯೋಧ್ಯೆಯಾಗಲಿದೆ. ಮೋದಿಯವರ ಅಭಿವೃದ್ಧಿ ಕಾರ್ಯ ಹೇಗಿರುತ್ತದೆ ಅಂತ ಒಂದು ಬಾರಿ ಅಯೋಧ್ಯೆಗೆ ಹೋಗಿ ಬಂದರೆ ಸಾಕು ಬಂಧುಗಳೇ. ಒಬ್ಬ ಸಾಂಪ್ರದಾಯಿಕ ಹಿಂದೂ ಮಸೀದಿ ತೋರಿಸಿದರೆ ವಿರೋಧ ಮಾಡದ ಇವರುಗಳು ದೇಶದ ಅಸ್ಮಿತೆಯಾಗಿ ಇರುವಂತಹ ಅಯೋಧ್ಯೆಯನ್ನು ಜನರಿಗೆ ತೋರಿಸಿದರೆ ಇದರ ಬಗ್ಗೆ ಕುಹಕವಾಡುತ್ತಿದ್ದಾರೆ. ಒಂದು ಕಡೆ ಇವರ ಬಗ್ಗೆ ಈ ರೀತಿಯಾದಂತಹ ಅಪಪ್ರಚಾರ ಮಾಡುತ್ತಾ ಇರುವುದನ್ನು ನೋಡಿದಾಗ ನಮ್ಮ ಜನ ಕೊಡುತ್ತಿರುವ ಪ್ರೀತಿ ಏನು ಕಡಿಮೆ ಅಲ್ಲ ಬಂಧುಗಳೇ. ಹೀಗೊಂದು ಕಮೆಂಟ್ ಅನ್ನು ಓದಿದೆ, ಡಾಕ್ಟರ್ ಬ್ರೋ ಅಲ್ಲ ಸನಾತನಿ ಬ್ರೋ ಎಂದು. ಮಿತ್ರರೇ, ತನ್ನ ಧರ್ಮದ ಪತಾಕೆಯನ್ನು ಎತ್ತಿ ಹಿಡಿದಿದ್ದ ಗಗನ್ ಶ್ರೀನಿವಾಸ್ಗೆ ಒಂದು ಸೆಲ್ಯೂಟ್ ಅನ್ನು ಹೊಡೆಯುವಂಥ ಸಮಯ. ಬನ್ನಿ ಮುಂದಿನ ಸುದ್ದಿಗೆ ಹೋಗೋಣ ಮಿತ್ರರೇ. ಮೋದಿಯವರನ್ನು ತೆಗಳಿದ ಮಾಲ್ಡೀವ್ಸ್ ಈಗ ಪತರಗೊಟ್ಟಿದೆ. ಮೋದಿಯವರನ್ನು ತೆಗಳಿದ ಮಾಲ್ಡೀವ್ಸ್ನ 3 ಮಾಲ್ಡೀವ್ಸ್ ಸರ್ಕಾರ ಅಮಾನತುಗೊಳಿಸಿದೆ. ಆದರೂ ಕೂಡ ನಮ್ಮ ಹೆಮ್ಮೆಯ ಭಾರತೀಯರು ಕೆಂಡ ಕಾರುತ್ತಿದ್ದಾರೆ. ಮಾಲ್ಡೀವ್ಸ್ನ ಬಗ್ಗೆ ಅತೀವ ಒಲವನ್ನು ಇಟ್ಟಿದ್ದ ಭಾರತ ಈಗ ಮಾಲ್ಡೀವ್ಸ್ನ ಹೆಸರು ಕೇಳಿದರೆ ಛೀ, ಅಲ್ಲಿಗೆ ಹೋಗಲು ಹೇಸಿಗೆ ಆಗುತ್ತದೆ ಎನ್ನುತ್ತಿದ್ದಾರೆ ಸ್ನೇಹಿತರ. ಭಾರತೀಯರು ಕೊಳಕು ಮತ್ತು ಭಾರತದ ಪ್ರಧಾನಿ ಮೋದಿಯವರು ಒಬ್ಬ ಜೋಕರ್ ಎಂದು ಕಾಮೆಂಟ್ ಮಾಡಿದ್ದ ಬೆನ್ನಲ್ಲೇ ಭಾರತದ ತಾಕತ್ತೇನು ಅಂತ ತೋರಿಸಿಕೊಟ್ಟಿದ್ದಾರೆ. ಮಾಲ್ಡೀವ್ಸ್ನ ವಿರುದ್ಧ ಖ್ಯಾತ ನಟರು ಕೂಡ ಹರಿಹಾಯ್ದಿರುವ ಸಂಗತಿ ನಿಮಗೆಲ್ಲ ತಿಳಿದೇ ಇದೆ. ಕೇವಲ 3-4 ದಿನಗಳಿಂದ ಮಾಲ್ಡೀವ್ಸ್ ಭಾರೀ ನಷ್ಟಕ್ಕೆ ಒಳಗಾಗಿದೆ. ಭಾರತದ ಸ್ಟಾರ್ ನಟ ನಟಿಯರು ಮತ್ತು ಅನೇಕ ಚಲನಚಿತ್ರದ ಶೂಟಿಂಗ್ಗಳು ಕೂಡ ಮಾಲ್ಡೀವ್ಸ್ನಲ್ಲಿ ನಡೆಯುತ್ತಿದ್ದವು. ಆದರೆ ಮಾಲ್ಡೀವ್ಸ್ ಮಾತ್ರ ಇನ್ನೂ ಅದರ ಪ್ರಯೋಜನವನ್ನು ಪಡೆಯುವಂತೆ ಇಲ್ಲ. ಪ್ರಧಾನಿ ಮೋದಿಯವರ ಬಗ್ಗೆ ಕನಸಲ್ಲಿಯೂ ಕೂಡ ದೂರಿದರೆ ಏನಾಗಬಹುದು ಅಂತ ಇಡೀ ದೇಶ ಒಂದು ಪಾಠವನ್ನು ಕಲಿಸಿದೆ. ಹಾಗೇನೆ ಇದರ ಬಗ್ಗೆ ನಮ್ಮ ಕಾಂಗ್ರೆಸ್ ಏನು ಹೇಳಿದೆ ಅಂತ ತಿಳಿಯೋಣ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ: ನಮ್ಮ ನೆರೆಹೊರೆ ದೇಶದವರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ. ಅರೆ ಇದೇನಪ್ಪ, ಎದುರಿನವರು ನಮ್ಮ ದೇಶದ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತನಾಡಿದರೂ ಕೂಡ ಸುಮ್ಮನಿರಬೇಕು ಅಂದರೆ ನಮ್ಮ ಜನ ಬಿಡ್ತಾರ? ಅದೆಲ್ಲ ಬಿಡಿ. ಈಗ ನನ್ನ ಪ್ರಶ್ನೆ, ಕಾಂಗ್ರೆಸ್ ಪಕ್ಷ ಇಂತಹ 2 ಧೋರಣೆಗಳನ್ನು ವ್ಯಕ್ತಪಡಿಸುವ ಉದ್ದೇಶ ಏನು? ಆಗ ನನಗೆ ಸಿಕ್ಕಿದಂತಹ ಉತ್ತರ ಗಾಂಧೀಜಿಯವರ ಮಾತು, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಎಂದು. ಸದ್ಯ ನಮ್ಮ ಜನರು ಮಾತ್ರ ಆ ಕಾಲಘಟ್ಟದಲ್ಲಿ ಹಾಗೆ ಇದ್ದರೋ ಗೊತ್ತಿಲ್ಲ, ಆದರೆ ಈಗಿನ ನಮ್ಮ ಮೋದಿ ಭಕ್ತರು ಮಾತ್ರ ರಾಜಕೀಯ ಮಾಡಿಕೊಂಡು ದೇಶದ ಪ್ರಧಾನಿ, ದೇಶದ ವಿಚಾರ ಎತ್ತಿದರೆ ಜಾಡಿಸಿ ಒದೆಯುವ ಶಕ್ತಿಯನ್ನು ಹೊಂದಿದ್ದಾರೆ ಬಂಧುಗಳೇ. ಇದರ ಬಗ್ಗೆ ನಿಮ್ಮ ನಿಲುವು ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.